ಅಂತರಾಳದೊಂದು ಕೂಗು ಈ ಯುಗಾಂತರ. ಅವಳ ಬದುಕು, ಅವಳ ಇಚ್ಛೆ, ಅವಳದ್ದೇ ನಿರ್ಧಾರಗಳು. ನಾನು ತಲೆ ಹಾಕೋ ಅವಶ್ಯಕತೆ ಇದೆ ಅಂತ ನನಗನ್ಸಿಲ್ಲ. ನೀವು ಈ ವಿಚಾರದಲ್ಲಿ ನನ್ನನ್ನು ಚರ್ಚೆಗೆಳೆಯೋದು ಅನವಶ್ಯಕ. ನನಗೆ ಅದು ಅವಶ್ಯಕ. ಗಂಡ ಹೆಂಡತಿಯ ನಡುವಿನ ವಿಷಯ. ನೀವಾಗಲಿ ನಾನಾಗಲಿ ಇಲ್ಲಿ ಯಾರೂ ಅಲ್ಲ. ಸ್ವಾಭಾವಿಕವಾಗಿ ಮಗು ಆಗುವ ಸಾಧ್ಯತೆ ಕಮ್ಮಿ ಅಂದ್ಲು. ವೈದ್ಯರ ಸಲಹೆ ಪಡೆದು ಮುಂದುವರಿತೀನಿ ಅಂದ್ಲು. ಇದರಲ್ಲಿ ನಾವು ಹೇಳೋದೇನಿದೆ? ಇಷ್ಟು ಆಸ್ತಿ ಇದೆ, ಹೆಸರಿದೆ, ಸಣ್ಣ ಸಾಮ್ರಾಜ್ಯನೇ ಇದೆ. ವಾರಸ್ದಾರ ಬೇಕು ಅನ್ನೋದು ಸಹಜ. ಆಗ್ಲಿ ಬಿಡಿ. ವರ್ಷ ಬರೋ ಮೊದಲು ಇಲ್ಲಿ ಎಲ್ಲ ನನ್ನ ಅಧಿಕಾರದಲ್ಲಿತ್ತು. ವಿವೇಕನ ಹೆಂಡತಿಯಾಗಿ ಬಂದ್ಲು, ನನ್ನನ್ನು ಎಬ್ಬಿಸಿ ಅಧಿಕಾರಕ್ಕೆ ಕೂತಿದ್ದಾಳೆ. ಸಹಜ ಅಲ್ವಾ? ವಿವೇಕನ ಹೆಂಡತಿ ಅಂತಾದ್ಮೇಲೆ ಅದು ಅವಳ ಹಕ್ಕು. ಮುಂದೆ ಮಗು ಆಗತ್ತೆ, ಸಂಸ್ಥಾನ ಪೂರ್ತ ಅವಳದ್ದೇ. ಸ್ವಾಭಾವಿಕ. ನಾನು ದುಡ್ದಿದ್ದೀನಿ, ಇಲ್ಲಿ ನನ್ನದೂ ಇದೆ. ಅದು ಎಲ್ಲಾರ್ಜಿ ಗುರುತಿಸಿ ಕೊಡಬೇಕು. ಸೊಸೆ ಬರುವ ಮೊದಲು ಇದ್ದ ಮನುಷ್ಯನೇ ಬೇರೆ. ಸೊಸೆ ಬರ್ತಿದ್ದ ಹಾಗೆ ಬೇರೆನೇ ಮಾತಾಡ್ತಿದ್ದಾನೆ. ಇನ್ನ ಅವಳಿಗೊಂದು ಗಂಡು ಮಗು ಆದ್ರೆ ನನ್ನ ವಾಸ್ತವ್ಯ ಮುಗ್ದ ಹಾಗೆ. ದುಡಿಯೋ ಚೈತನ್ಯ ಉಳ್ದಿಲ್ಲ. ದುಡ್ದಿದ್ದೆಲ್ಲ ಇಲ್ಲಿ ಗಂಟಾಗಿದೆ. ದರಿದ್ರದ ಬದುಕಾಗತ್ತೆ. ಇಷ್ಟು ಸ್ವಾಭಾವಿಕ. ವಿವೇಕನಿಗೆ ಮಗು ಆದ್ರೆ ಅದು ಎಲ್ಲಾರ್ಜಿಗೆ ಮೊಮ್ಮಗು. ಮಗನ ಹತ್ತಿರ ಅಪ್ಪಂದ್ರಿಗೆ ಗುದ್ದಾಟಗಳಿರುತ್ತೆ. ಮೊಮ್ಮಗು ಅಂತಿದ್ದ ಹಾಗೆ ಮೆತ್ತಗಾಗ್ತಾರೆ. ಸ್ವಾಭಾವಿಕ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸೂಕ್ಷ್ಮ ನೀವು ವರ್ಷ ಕಿವಿಗೆ ಹಾಕಬೇಕು. ಹೇಳಿ. ವಿವೇಕ ಹೆಚ್ಚು ಕಮ್ಮಿ 10 ವರ್ಷ ದೇಹ ದಂಡಿಸಿದ್ದಾನೆ. ಮಾದಕ ದ್ರವ್ಯಗಳ ವಸ್ತುಗಳ ವ್ಯಸನಿಗಳಿಗೆ ಇಂಪಾರ್ಟೆನ್ಸಿ ಸಾಮಾನ್ಯ ಕಾಡುವ ಒಂದು ನ್ಯೂನ್ಯತೆ. ಮದುವೆ ಆಗಿ ಇನ್ನೂ 6 ತಿಂಗಳಾಗಿಲ್ಲ. ವರ್ಷ ಆಸ್ಪತ್ರೆ ವೈದ್ಯರು ಅಂತ ಹುಡುಕ್ತಾ ಇರೋದು ನೋಡಿದ್ರೆ ವಿಷಮ ಸ್ಥಿತಿನಲ್ಲಿದೆ ಅನ್ಸುತ್ತೆ. ಮೀರಿ ಗಂಡಸಿಗೆ ಅಹಂಕಾರ. ವಿವೇಕನಿಗೇನು ಕಮ್ಮಿ ಇಲ್ಲ. ಹೆಂಗಸಿಗೆ ಸಂತಾನದ ಆಸೆ ಇರುತ್ತೆ, ದುಡಿತಾ ಇರುತ್ತೆ, ಸಾಮಾಜಿಕ ಒತ್ತಡ ಇರುತ್ತೆ. ಅವಳು ಸಂಕೋಚವಿಲ್ಲದೆ ಎಲ್ಲ ಬಗೆಯ ಚಿಕಿತ್ಸೆಗಳನ್ನ ಅನುಭವಿಸ್ತಾಳೆ. ಗಂಡಸು ಸಾಮಾನ್ಯವಾಗಿ ಇದರಲ್ಲಿ ಸಹಕರಿಸೋದು ಕಮ್ಮಿ. ಸಹಕರಿಸಿದ್ರೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಹಕರಿಸ್ತಾನೆ. ಈ ಪರಿಸ್ಥಿತಿನಲ್ಲಿ ವರ್ಷ ನಿರ್ಧಾರ ತಗೋಬೇಕಾದ್ರೆ ಹುಷಾರಿಲಿ ತಗೊಳ್ಳಿ. ನನಗರ್ಥವಾಗ್ಲಿಲ್ಲ. If he is proved to be important, she may look for an anonymous donor. ಇದು ಅತಿ ಆಯ್ತು. ಕಾನೂನಿನಲ್ಲಿ ಅವಕಾಶ ಇದೆ. ಅವಳಿಗೆ ಹೊತ್ತು ಹೆತ್ತು ಆಡಿಸುವ ಮನಸ್ಸಿದೆ. ವಿವೇಕನದೇನೋ ಅಭ್ಯಂತರ ಇಲ್ಲ ಅಂದ್ರೆ ಆಗ್ಲಿ. ನಿಮ್ಮದೇನೋ ಸಮಸ್ಯೆ? ವಿವೇಕನ ಮಗ ಅನಿವಾರ್ಯ, ಒಪ್ಕೋಬೇಕು. ಅವಳದ್ದೇ, ಕೇವಲ ಅವಳದ್ದೇ ಮಗು ಆದರೆ ಯಾಕೆ ಒಪ್ಕೋಬೇಕು? ನೀವೇನೂ ಅಲ್ಲ ಇಲ್ಲಿ. ಒಪ್ಕೊಳ್ಳೋದು ಬಿಡೋದು ನಿಮ್ಮ ಮಿತಿಯದ್ದಲ್ಲ. ಎಲ್ಲಾರ್ಜಿಗೆ ಮದುವೆ ಆಗಿತ್ತು. ಹಾಗಾಗಿ ನಾನೊಂದು ಅನೈತಿಕ ಸಂಬಂಧ. ವಿವೇಕನಿಗೆ ಎಷ್ಟೋ ಅನೈತಿಕ ಸಂಬಂಧಗಳಿದ್ವು. ಅದರಲ್ಲಿ ವರ್ಷನೂ ಒಂದು. ಈಗ ಮದುವೆ ಆಗಿದೆಯಲ್ಲ. ಎಲ್ಲಾರ್ಜಿನ ನಾನು ಬಲವಂತ ಮಾಡಿ ಬೆಂದಿದ್ದು ಮದುವೆ ಆದ್ರೆ ವಯಸ್ಸಾದ್ಮೇಲೆ ಮದುವೆ ಆಗಬಾರ್ದು ಅಂತಿಲ್ವಲ್ಲ. ಕಾನೂನಿನಲ್ಲಿ ಅವಕಾಶ ಇಲ್ಲ.
ಊರ್ಜಿತವಾಗೋಲ್ಲ, ಅದು ಹಕ್ಕು ಕೊಡಲ್ಲ. ಮಕ್ಕಳಾದ್ರೆ ಅವಕ್ಕೆ ಹಕ್ಕಿರತ್ತೆ. ಈ ವಯಸ್ಸಲ್ಲಿ ಆಗ್ಬೇಕಲ್ಲ. ವರ್ಷ ದಾರಿನೇ ನಾನು ಹಿಡಿದ್ರೆ ಹುಟ್ಟೋದು LRG ಮಗು ಆಗತ್ತೆ. ವಿಚಾರಿಸಿದ್ದೀನಿ, ನನ್ನ ಆರೋಗ್ಯ ಅಷ್ಟಕ್ಕೆ ಅವಕಾಶ ಮಾಡಿಕೊಡತ್ತಂತೆ. ಕಾನೂನಲ್ಲಿ ತೊಡಕಿಲ್ಲ. ವರ್ಷಾಗಾಗ್ಬೋದು ಅನ್ನೋದಾದ್ರೆ ನನಗ್ಯಾಕಾಗ್ಬಾರ್ದು? ಇದೊಂದು ಛತ್ರ. ನಾವೆಲ್ಲ ಸೆಟ್ಲರ್ಸ್. ಈ ಆಸ್ತಿ ಸಂಸ್ಥಾನ ಬರೀ LRGದಲ್ಲ, ನನ್ನದು ಕೂಡ. ಅವಳ ವೈದ್ಯರು ಯಾರು? ಅವ್ರ ಪರಿಚಯ ನನಗೂ ಆಗ್ಬೇಕು. ಅವಳು ಆಫೀಸಿಗೆ ಬರ್ತಾಳೆ, ನಾನು ಅವಳೊಟ್ಟಿಗೆ ಹೋಗಿ ಬರ್ತೀನಿ. ನಾನು ದುಡ್ದಿದ್ದೀನಿ, ಇಲ್ಲಿ ನನಗೆ ಹಕ್ಕಿದೆ. ಶಿ ಈಸ್ ಓನ್ಲಿ ಅ ಸ್ಕ್ವಾಟರ್. ವಿವೇಕನದ್ದೇ ಸಂತಾನವಾದ್ರೆ ಆ ಮಾತು ಬೇರೆ. ವಾರದಲ್ಲಿ 3 ಸರ್ತಿ ಬಂದಿದ್ದರು. ಒಂದು ದಿನ ಸಂಜೆ ಬಂದಿದ್ದರು, 2 ದಿನ ಹಗಲೇ ಬಂದಿದ್ದರು. ಸಂಜೆ ಬಂದಾಗ ವಾಪಸ್ ಹೋಗಿದ್ದು ಮಾರನೇ ದಿನ ಬೆಳಿಗ್ಗೆನೆ. ಹಗಲು ಬಂದಾಗ ಒಂದು ಅರ್ಧ ಗಂಟೆ ಇದ್ದರು, ಹೋದರು. ಮನೆ ಹತ್ರ ಒಂದು ಬ್ಯಾಂಕ್ ಇದೆ. ಅಲ್ಲಿ ಅನಸೂಯ 2 ಲಾಕರ್ ಹೈರ್ ಮಾಡಿದ್ದಾಳೆ. ಅಸೀಮಾ ಫೈನಾನ್ಸ್ ಕಾರ್ಪೊರೇಷನ್ ಆ್ಯಂಡ್ ಚಿಟ್ ಫಂಡ್ ಮನೆ ಹತ್ರ ಇದೆ. ಅಲ್ಲಿ 2 ಚೀಟಿ ಹಾಕಿದ್ದಾರೆ. ಒಂದು ಕಂತು, ಒಂದೊಂದು ಚೀಟಿಗೆ 5 ಲಕ್ಷ, ಅದು ಕ್ಯಾಶಲ್ಲಿ. ಅಷ್ಟು ಅನಸೂಯ ಹೆಸರಲ್ಲಿದೆ. 60 ತಿಂಗಳು, ತಿಂಗಳಿಗೆ 10 ಲಕ್ಷ, 6 ಕೋಟಿ ಆಗುತ್ತೆ ಮೇಡಮ್. ನಿಮಗೆ ಹೇಗೆ ಗೊತ್ತಾಯ್ತು? ಅನಸೂಯಾಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಡ್ರೈವರ್ನ ಕರ್ಕೊಂಡು ಹೋಗಬೇಡ ಅಂತ. ಒಬ್ಬಳೇ ಹೋಗೋದಕ್ಕೆ ಆಕೆಗೆ ಭಯ. ನನ್ನ ಕರೆದ್ಲು. ಎಲ್ಲದಕ್ಕೂ ವಿಟ್ನೆಸ್ ನಾನೇ ಹಾಕಿದ್ದೀನಿ. ಅದೇನು ಆಕೆ ನಿಮ್ಮನ್ನ ಇಷ್ಟು ನಂಬ್ತಾಳೆ? ಹಾದರದವರು ಸಾಮಾನ್ಯವಾಗಿ ಹೆಚ್ಚು ನಂಬೋದು ತಲೆ ಹಿಡಕರನ್ನೇ ಅಲ್ವಾ ಮೇಡಮ್. ಅಸೀಮಾ ಚಿಟ್ಸಲ್ಲಿ ಈಕೆನ ಗುರ್ತು ಹಿಡಿದ್ರು. ಈಕೆ ಒಳ್ಳೆ ಗಿರಾಕಿ ಅನಿಸುತ್ತೆ. ಹಿಂದೆನೂ ಈಕೆ ಶಾರದಾ ಪ್ರಸಾದ್ ವ್ಯವಹಾರ ಮಾಡಿದಾಳೆ. ಎನಿಥಿಂಗ್ ಎಲ್ಸ್? 2 ಸರ್ತಿ ಹಗಲು ಬಂದಿದ್ರು ಒಂದೇ. ಒಂದು ಸರ್ತಿ ಸಚಿನ್ ಕೂಡ ಬಂದಿದ್ದ. ಅಕೌಂಟೆಂಟು ನಂಬಿಕಸ್ತ ಕರ್ಕೊಂಡು ಬಂದಿರಬಹುದು. ಅಕೌಂಟೆಂಟ್ಗೆ ಅನ್ಅಕೌಂಟೆಡ್ ಯಾರಾದರೂ ಹೇಳ್ತಾರಾ ಮೇಡಮ್? ಮತ್ತೆ ಒಂದು ಸರ್ತಿ ಅವನೂ ಹೋಗಿ ಬಂದ ಬ್ಯಾಂಕಿಗೆ. ಶಾರದಾ ಪ್ರಸಾದ್ಗೂ ಗೊತ್ತಿರಬಹುದು. ಅವನ ಪರಿಚಯವೇ ಚೆನ್ನಾಗಿದ್ರೆ ಇವಳು ಯಾಕೆ ಬೇಕು ಮೇಡಮ್? ಅಂದ್ರೆ ಶಾರದಾ ಪ್ರಸಾದ್ ಅವನನ್ನ ತನ್ನ ಪರ ಅಂದ್ಕೊಂಡಿಲ್ಲ, ಸಂಪೂರ್ಣವಾಗಿ ನಂಬಲ್ಲ. ನೀವು ಅಷ್ಟೇ, ಅವನನ್ನ ನಿಮ್ಮ ಪರ ಅಂತ ಸಂಪೂರ್ಣವಾಗಿ ನಂಬಬೇಡಿ. ಅನಸೂಯ ಪರಿಚಯ ನಿಮಗೆ ಅರುಂಧತಿ ಮನೆಯ ರೇಡು ಅದರ ನಂತರ ಅಲ್ವಾ? ಹೌದು. ಅನಸೂಯ ನಿಮಗೆ ಶತ್ರು. ನಿಮ್ಮನ್ನ ಹೇಗ್ರಿ ನಂಬ್ತಾಳೆ? ಅನೈತಿಕ ಬದುಕಿನಲ್ಲಿ ನೆಂಟಸ್ತಿಕೆಗಳಿರಲ್ಲ ಮೇಡಮ್. ಆವತ್ತಾವತ್ತಿನ ಪರಿಸ್ಥಿತಿಯ ಮೇಲೆ ನೆಂಟಸ್ತಿಕೆಗಳಾಗುತ್ತೆ, ಹೋಗುತ್ತೆ. ಅನಸೂಯ ಅವಕಾಶಕ್ಕೆ ಕಾಯ್ತಿದ್ದಾಳೆ. ಸಮಯ ಸಂದರ್ಭ ನೋಡಿ ಓಡ್ತಾಳೆ. ಮದುವೆ ಆಗಿದೆಯಾ ನಿಮಗೆ? ಯಾಕೆ? ಇಷ್ಟು ಉಡಾಫೆ ಮಾತಾಡ್ತೀರಿ? ಹೆಂಡತಿ ಪ್ರೈಮರಿ ಸ್ಕೂಲ್ ಟೀಚರು ಮೇಡಮ್. ಒಂದೇ ಊರು, ಪರಸ್ಪರ ಪರಿಚಯ. ಅವಳ ಇಲಾಖೆಯಲ್ಲಿ ಸಮಸ್ಯೆಗಳು ಹೆಚ್ಚು. ಇನ್ಕ್ರಿಮೆಂಟಿಗೆ ಲಂಚ, ಟ್ರಾನ್ಸ್ಫರಿಗೆ ಲಂಚ, ಬಿಸಿಯೂಟದಲ್ಲಿ ತಿಂತಾರೆ, ಮೊಟ್ಟೆ ಲೆಕ್ಕದಲ್ಲಿ ತಿಂತಾರೆ.
ಪುಸ್ತಕ ಹಂಚೋದು ಅದರಲ್ಲೂ ಕಾಸು. ಇವಳು ಅಡ್ಡಗಾಲು ಹಾಕಿ ಖುಷಿ ಪಡ್ತಾಳೆ, ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ನಾನಂತೀನಿ ನನ್ನ ಹಾಗೆ ನೀನು ಆಗು. ವಾತಾವರಣದಲ್ಲಿ ಭ್ರಷ್ಟರಿದ್ದಾಗ ಅವ್ರ ಜೊತೆ ಇರು, ಪ್ರಾಮಾಣಿಕರು ಬಂದಾಗ ಅವರೊಟ್ಟಿಗೆ ಗುರುತಿಸ್ಕೋ. ಅವಳಂತಾಳೆ, ನೈತಿಕತೆ ಕಳ್ಕೊಂಡ ಮೇಲೆ ಬದುಕಿಗೆ ಅಸ್ತಿತ್ವ ಇರಲ್ಲ. ಹಣ ಸಾಲದು ಅಂತ ಇಲ್ಲಿ ಲಂಚಕ್ಕೆ ಕೈ ಚಾಚ್ತೀವಿ, ಭ್ರಷ್ಟರೊಟ್ಟಿಗೆ ಕೈ ಜೋಡಿಸ್ತೀವಿ. ನಾಳೆ ಗಂಡ ಸಾಲದು ಅನ್ನಿಸ್ಬಹುದು. ಅನೈತಿಕತೆ ಅಭ್ಯಾಸ ಆಗಿ ಸುಖಕ್ಕೆ ಮೈ ಒಗ್ಗಿದ್ರೆ ಅಲ್ಲೂ ನೈತಿಕತೆ ಕಳ್ಕೊಳ್ಬಹುದು. ಆಗಬಹುದಾ ಅಂತಾಳೆ. ಏನು ಹೇಳ್ತೀರಿ ಮೇಡಮ್? ಪ್ರಪಂಚಕ್ಕೆ ಮೋಸ ಮಾಡು, ನನಗೆ ಮಾಡಬೇಡ, ಹೇಗೆ ಹೇಳೋದು? ನಾನು ಸೋತೆ. ನಿಮ್ಮ ತರ್ಕ ಅದ್ಭುತ. ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಇನ್ನೊಂದು ವಿಷಯ ಮೇಡಮ್, ಹೇಳಿ. ಅಲ್ಲಿ ಚಿಟ್ ಫಂಡ್ನಲ್ಲಿ ನನ್ನ ಇಲಾಖೆಯ ಅಧಿಕಾರಿಗಳು ಇನ್ವೆಸ್ಟ್ ಮಾಡಿದ್ದಾರೆ. ನಿಮ್ಮ ಇಲಾಖೆಯ ಎಷ್ಟೋ ಮೇಲಾಧಿಕಾರಿಗಳು ದುಡಿದದ್ದನ್ನು ಬಡ್ಡಿಗೆ ಬಿಟ್ಟಿದ್ದಾರೆ. ನೀವು ವಾರಂಟ್ ಕೇಳ್ತಿದ್ದ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಗೆ ಗೊತ್ತಾಗುತ್ತೆ. ಪ್ರೊಟೆಕ್ಷನ್ ಅನ್ನುತ್ತಿದ್ದ ಹಾಗೆ ನಮ್ಮ ಮೇಲಾಧಿಕಾರಿಗಳೂ ಬರ್ತಾರೆ. ಅದಕ್ಕೆ ಇಲ್ಲಿಗೆ ಜನರನ್ನು ಕಳಿಸಿ ಜಪ್ತಿ ಶುರುವಾದ ನಂತರ ಅಲ್ಲಿಯ ಮಾಹಿತಿ ಸಿಕ್ತು ಅಂತ ಮೊದಲು ಜನರನ್ನು ಕಳಿಸಿ, ಆಮೇಲೆ ವಾರಂಟನ್ನು ತರಿಸಿ. ಕೈ ಕಟ್ಟದ ಹಾಗಾಗುತ್ತೆ. ಥ್ಯಾಂಕ್ಸ್. ವೇರ್ ಇಸ್ ದ ಹರಿ? ಅವಸರ ಏನಿದೆ? ನನ್ನ ಬದುಕು ನನ್ನ ಇಚ್ಛೆ. ಇಟ್ ಈಸ್ ಬಿಟ್ವೀನ್ ಮೀ ಆ್ಯಂಡ್ ಮೈ ವೈಫ್. ನಿನಗೆ ಸಂಬಂಧಪಡೋ ವಿಷಯ ಅಲ್ಲ. ಬೇಡ. ವೈದ್ಯರೇನಂತಾರೆ? ಐ ಹ್ಯಾವ್ ಅಬ್ಯೂಸ್ಡ್ ಮೈ ಸಿಸ್ಟಮ್. ಸ್ವಾಭಾವಿಕವಾಗಿ ಚೈತನ್ಯ ಕಮ್ಮಿ ಇದೆ. ಸರಿ ಹೋಗೋದೇ ಇಲ್ವಂತ? ಸರಿ ಹೋಗುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ಕಾಯ್ಬೋದಲ್ವಾ? ಕಾಯ್ಬೋದೇನೋ, ಆದರೆ ಸಂಪೂರ್ಣ ಗುಣ ಆಗಿ ಮೊದಲಿನ ಹಾಗೆ ಆಗ್ತೀನಾ ಅದು ಹೇಳೋದು ಕಷ್ಟ. ಹಾಗೆ ಆಗೋದೇ ಆದರೂ ಬಹಳ ಸಮಯ ತಗೊಳ್ಬಹುದು. ಈ ಚಿಕಿತ್ಸಾ ಕ್ರಮ ಐ ಹ್ಯಾವ್ ಹರ್ಡ್ ದಟ್ ಇಟ್ ಇಸ್ ವೆರಿ ಎಂಬರೇಸಿಂಗ್. ತುಂಬ ಸಂಕೋಚ ಕೊಡುತ್ತೆ ಅಲ್ವಾ? ನೋ ಚಾಯ್ಸ್. ವಾಟ್ ಯು ಸೋ ಯು ರೀಪ್. ಬಿತ್ತಿದ್ದೇ ಬೆಳೆ. 1-2 ವರ್ಷ ಕಾದು ನಂತರ ನೋಡ್ಬೋದಲ್ಲ. ವಾಟ್ ಈಸ್ ಯೋರ್ ಪ್ರಾಬ್ಲಮ್? ಮದುವೆ ಆದರೆ ಬದಲಾಗ್ತೀಯ ಅನ್ನೋ ಭ್ರಮೆ ಇತ್ತು. ಬದಲಾಗ್ಬೋದು ಅಂತಲೂ ಕಾದೆ. 6 ತಿಂಗಳಾಗ್ತಾ ಬಂತು. ನಿನ್ನ ಚಾಳೀಲಿ ಯಾವ ಬದಲಾವಣೆಗಳೂ ಇಲ್ಲ. ಇಟ್ ಈಸ್ ಈಸಿ ಟು ಗೆಟ್ ಅಡಿಕ್ಟೆಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಓವರ್ ದಟ್ ಅಡಿಕ್ಷನ್. ಇವತ್ತು ಪುರ್ಸೊತ್ತಾಗಿ ಕೂತು ಇಷ್ಟು ವಿಚಾರಿಸ್ತೀಯಾ? ಅವತ್ತೇ ವಿಚಾರಿಸ್ಬೋದಿತ್ತಲ್ವಾ? ಅಪ್ಪ ಅಮ್ಮ ನೀವು ಜವಾಬ್ದಾರಿಗಳಿಂದ ವಿಮುಖರಾದ್ರಿ, ನಾನು ನರಕ ಅನುಭವಿಸ್ತಿದ್ದೀನಿ. ನಿನಗೆ ಅರ್ಥ ಆಗಲ್ಲ. ಐ ಫೀಲ್ ಗಿಲ್ಟಿ. ನಾನು ಮದುವೆ ಆಗಬಾರ್ದಿತ್ತೇನೋ. ಐ ಆಮ್ ಅಶೇಮ್ಡ್ ಟು ಟಾಕ್ ಟು ಹರ್. ಐ ಹ್ಯಾವ್ ಚೀಟೆಡ್ ಹರ್. ವೈದ್ಯರ ಸಹಕಾರದಲ್ಲಿ ಮಗು ಅನ್ನೋದು ಇಟ್ಸ್ ಅನ್ ಅನ್ಯಾಚುರಲ್ ಪ್ರೋಸೆಸ್. ಶಿ ಹ್ಯಾಸ್ ಟು ಅಂಡರ್ಗೋ ದ್ಯಾಟ್. ಅದು ನರಕ. ನನ್ನನ್ನಲ್ಲದೆ ಬೇರೆ ಯಾರನ್ನೇ ಆಗಿದ್ರು ಅವಳಿಗೆ ನರಕ ಇರ್ತಿರ್ಲಿಲ್ಲ. ಅದನ್ನೇ ನಾನು ಹೇಳ್ತಿರೋದು. ನಮಗೇನೂ ಅವಸರ ಇಲ್ಲ.
ನಾನಾಗಲಿ ನಿನ್ನ ಅಮ್ಮ ಆಗಲಿ ಇದಕ್ಕೆ ದುಂಬಾಲು ಬಿದ್ದಿಲ್ಲ. ಮಕ್ಕಳು ಆಗದೇ ಇದ್ದರೂ ನಮಗೇನು ಸಮಸ್ಯೆ ಇಲ್ಲ. ನಂದೇನು ಚಂದ್ರವಂಶ ಅಲ್ಲ, ಭಗವಂತ ಹುಡ್ತಾನೆ ಅನ್ನೋ ಭ್ರಮೇಲೂ ಇಲ್ಲ, ಅಖಂಡ ದೇಶದ ಸಾರ್ವಭೌಮತ್ವ ಇಲ್ಲ, ವಾರಸ್ದಾರ್ ಇಲ್ಲದೆ ಹೋದರೂ ನಮಗೇನು ಸಮಸ್ಯೆ ಇಲ್ಲ. ಹೀಗಿದ್ದಾಗ ಯಾಕಿಷ್ಟು ಅವಸರ? ವಾಟ್ ಆರ್ ಯು ಅಪ್ ಟು? ಏನು ಓಡ್ತಿದೆ ತಲೆಯಲ್ಲಿ? ನೇರ ವಿಷಯಕ್ಕೆ ಬಂದರೆ ಇಟ್ ಇಸ್ ಕನ್ವೀನಿಯೆಂಟ್ ಟು ಬೋತ್ ಆಫ್ ಅಸ್. ಹೇಳು. ಈ ಥರದ ವ್ಯಸನಿಗಳನ್ನು ನಾನು ಸಾಕಷ್ಟು ನೋಡಿದ್ದೀನಿ. ವ್ಯಸನದಿಂದ ಸಂಪೂರ್ಣ ಮುಕ್ತ ಆಗೋ ಸಾಧ್ಯತೆಗಳೂ ಇಲ್ಲ. ನೀನು ಉದ್ಧಾರ ಆಗಲ್ಲ, ಐ ಆಮ್ ಶ್ಯೂರ್ ಆಫ್ ಇಟ್. ವೈದ್ಯರು ಹೇಳ್ಬೋದು ಆರೋಗ್ಯ ಸುಧಾರಿಸುತ್ತೆ ಅಂತ. ನನಗನ್ಸಿದ ಹಾಗೆ ಸಂಪೂರ್ಣ ಸುಧಾರಣೆ ಸಾಧ್ಯ ಇಲ್ಲ. ಆರೋಗ್ಯ ಹದಗೆಟ್ಟಿದೆ. ಎನ್ ಅಬ್ಯೂಸ್ಡ್ ಸಿಸ್ಟಮ್ ವುಡ್ ನಾಟ್ ಲಾಸ್ಟ್ ಲಾಂಗ್. ತಂದೆಯಾಗಿ ನಾ ಈ ಮಾತು ನಿನಗೆ ಹೇಳಬಾರ್ದು. 40 ಮುಟ್ಟೋ ಹೊತ್ತಿಗೆ ಹಾಸಿಗೆ ಹಿಡಿತೀಯ. 50ರ ಸಂಭ್ರಮ ನೀನು ನೋಡೋ ಸಾಧ್ಯತೆ ಕಮ್ಮಿ. ಹಣ ಇದೆ, ಸಾಯೋವರೆಗೂ ತಿನ್ನೋಷ್ಟು ಆಸ್ತಿ. ನನಗೆ, ನಿಮ್ಮಮ್ಮನಿಗೆ, ನಿನಗೆ ಬದುಕಿರೋ ಅಷ್ಟು ದಿನಕ್ಕೆ ಸಾಕು. ನನಗೆ, ನಿನ್ನಮ್ಮನಿಗೆ ನಿನ್ನ ಸುತ್ತಲೇ ಪ್ರಪಂಚ. ನಿನ್ನ ಮೂಲಕವೇ ನಮ್ಮ ಅಸ್ತಿತ್ವ. ವರ್ಷಳಿಗೆ ಒಂದು ಮಗುವಾಗಿ ನೀನು ಹೊರಟ್ರೆ ಅವಳಿಗೆ ಮಗು ಮುಖ್ಯ ಆಗುತ್ತೆ ಹೊರತು ನಾವಲ್ಲ. ನೀನೇ ದುಡಿತಿದ್ರೆ ಆ ಮಾತು ಬೇರೆ. ಇಲ್ಲಿರೋದು ನನ್ನ ದುಡಿಮೆ. ನನಗೆ ನಾನು, ನನ್ನ ಹೆಂಡತಿ, ಅದು ಮುಖ್ಯ. ಅಲ್ಲಿಗೆ ಮಗು ಬೇಡ ಅಂತೀಯಾ? ಬೇಡ ಅಂತಲ್ಲ, ಸ್ವಾಭಾವಿಕವಾಗಿ ಆಗೋದಾದರೆ ಆಗಲಿ. 2 ವರ್ಷ ಕಳೆದು ಅವಳಿಗೆ ಮಗು ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೀವು ವಿಚ್ಛೇದನಕ್ಕೆ ನಿಂತರೆ? ಈಗ ಮಗು ಆದಮೇಲೆ ಅವಳು ನೀನು ಪ್ರಯೋಜನವಿಲ್ಲ ಅಂತ ವಿಚ್ಛೇದನಕ್ಕೆ ನಿಂತರೆ ಹೆಚ್ಚು ಕೊಡಬೇಕಾಗತ್ತೆ. ಈ ತಳಿ ನನಗೆ ಗೊತ್ತು. ಲಾಭಾಪೇಕ್ಷೆ ಇಲ್ಲದೆ ಅವಳು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಅವಳು ಬದುಕ್ತಾಳೆ, ಯಾವುದೇ ಸನ್ನಿವೇಶದಲ್ಲೂ ಬದುಕ್ತಾಳೆ. ನಮ್ಮನ್ನ ಬದುಕಕ್ಕೆ ಬಿಡ್ತಾಳ? ಯೋಚನೆ ಮಾಡು.